ಏನೋ ಒಂಥರ ಬೇಜಾರಾಯ್ತು, ಏನೋ ಒಂದ್ ಸ್ವಲ್ಪ ಹುಷಾರಿಲ್ವೇನೋ ಏನೋ ಅಂತ. ಆದ್ರೂ ಕೊಟ್ರಲ್ಲ ನೀವು ದೊಡ್ಡ ಮನುಷ್ಯರು. ನಿಮ್ದು ಇದು ಡಿಸ್ಟೆನ್ಸ್ ಇಂದ ಫುಲ್ ಎಫರ್ಟ್ಸ್ ಎಲ್ಲ ಹಾಕ್ಬಿಟ್ಟು ರೆಡಿ ಆಗ್ಬಿಟ್ಟು ಹೋಗ್ತಾ ಇದಾರೆ ಬ್ರೋ. ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ. ಹಾಯ್ ಹಲೋ ನಮಸ್ಕಾರ ದೋಸ್ತು, ಮತ್ತೊಮ್ಮೆ ನಮ್ಮ ರಂಪಾರಮಣ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಇವತ್ತಿನ ವ್ಲಾಗ್ ಅಲ್ಲಿ ನಾವು ಒಂದು ಕ್ರೇಜಿ ಆಗಿರೋದು, ಸಕ್ಕತ್ತಾಗಿರೋದು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ. ಏನಂತ ಎಕ್ಸ್ಪೆರಿಮೆಂಟ್ ಅಂತ ಅಂದ್ರೆ, ನಾನು ನನ್ನ ಔಟ್ಫಿಟ್ ನೋಡಿ ಔಟ್ಫಿಟ್ ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಪ್ರೀತಿ ಯಾವ ತರ ಇದೆ ಅಂತಂದ್ರೆ ಫುಲ್ ಭಿಕ್ಷುಕ ಕಾಸ್ಟ್ಯೂಮ್ ಹಾಕಿದೀನಿ. ಏನಪ್ಪ ಮ್ಯಾಟ್ರ್ ಅಂತ ಅಂದ್ರೆ, ಏನ್ ವಿಷಯ ಅಂತ ಅಂದ್ರೆ, ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಹತ್ರ ಅಂದ್ರೆ ನನ್ನ ಫುಲ್ ಸೊಸೈಟಿ ಹತ್ರ ಹೋಗಿ ಮಿಡಲ್ ಕ್ಲಾಸ್ ರೇಂಜ್ ಶಾಪ್ ಗಳಿಂದ ಹೋಗಿದ್ದು ಮೆಗಾ ಮಾರ್ಟ್ ಗೆ ಹೋಗಿ ನಮ್ಮನ್ನ ಅಲೋ ಮಾಡ್ತಾರ, ಭಿಕ್ಷುಕ ಡ್ರೆಸ್ ಅಲ್ಲಿ ನಮ್ಮನ್ನ ಅಲೋ ಮಾಡ್ತಾರ ಅನ್ನೋದೇ ನಮ್ದು ಇವತ್ತಿನ ವಿಡಿಯೋ. ಸಣ್ಣ ಶಾಪ್ ಇಂದ ಹೋಗ್ತೀನಿ, ಸಣ್ಣ ಅಂಗಡಿಯಿಂದ ಹೋಗಿ 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 ಲಾಸ್ಟ್ ಅಲ್ಲಿ ಮೆಗಾ ಮಾರ್ಟ್, ಯಾವ್ದಾದ್ರು ವಿಶಾಲ್ ಮಾರ್ಟ್ ಆಗಿರ್ಬೋದು, ಯಾವ್ದಾದ್ರು ಸೂಪರ್ ಮಾರ್ಟ್ ಆಗಿರ್ಬೋದು, ಅಲ್ಲಿ ಹೋಗಿ ನಮ್ಮನ್ನ ಅಲೋ ಮಾಡ್ತಾರ, ಐಟಮ್ ತಗೊಳಕ್ ಅಲೋ ಮಾಡ್ತಾರ ಅನ್ನೋದು ಚಾಲೆಂಜ್ ನಮ್ದು. ನೋಡಿ ಬನ್ನಿ ಯಾವ ತರ ಇರುತ್ತೆ ಅಂತ ಇವತ್ತೊಂದು ವಿಡಿಯೋ ಕೊನೆ ತನಕ ನೋಡಿ. ಯಾರಾದ್ರೂ ನಮ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇನ್ ಬೇಕಾಗಿರೋದು ನಮ್ಗೆ ಸಬ್ಸ್ಕ್ರೈಬ್. ನೀವು ಎಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೋತೀವೋ ಅಷ್ಟು ಬೇಗ ನಮ್ಗೆ ಗ್ರೋ ಆಗಕ್ಕೆ ಆಪರ್ಚುನಿಟಿ ಸಿಗುತ್ತೆ. ನೋಡಿ ಬನ್ನಿ ಹೋಗೋಣ. ಸಣ್ಣ ಅಂಗಡಿಯಿಂದ ಹೋಗಿ ದೊಡ್ಡ ಅಂಗಡಿಗೆ ಹೋಗಿ ಯಾರು ನಮ್ಮನ್ನ ಅಲೋ ಮಾಡ್ತಾರೆ, ಈ ಡ್ರೆಸ್ ಅಲ್ಲಿ ನನ್ನ ಯಾರನ್ನ ಅಲೋ ಮಾಡ್ತಾರೆ ಅನ್ನೋದೇ ಇವತ್ತು ನಮ್ಗೆ ಕ್ರೇಜಿ ವಿಡಿಯೋ. ಬನ್ನಿ ಹೋಗೋಣ, ಲೆಟ್ಸ್ ಗೋ ಗೈಸ್. ಫಸ್ಟ್ ಒಂದು ಶಾಪ್ಗೆ ಹೋಗಿದೆ ಗೈಸ್. ಆ ಶಾಪಲ್ಲಿ ಉಣ್ಣೆ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡ್ತಿದ್ರು. ಸೊ ಅದು ಅವರು ಯಾರೂ ಇಲ್ಲ ಹೋಗಿಬಿಡಿ ಅಂತ ಅಂದರು. ಅವರು ಯಾರೂ ಇಲ್ಲ, ಹೋಗಿ ಕೊಡೋಕ್ಕಾಗಲ್ಲ, ಹೋಗಿ ಅಂತ ಅಂದರು. ಸೊ ಅಲ್ಲಿಂದ ನಾನು ಕೊಡೋಕ್ಕಾಗಲ್ಲ ಅಂತ ಅಂದರು. ಫಸ್ಟ್ ಹೋಗಿದ್ದೆ, ಫೇಲ್ ಆಯಿತು, ಊಟ ಕೊಡೋಕ್ಕಾಗಲ್ಲ ಹೋಗಿ ಅಂದ್ಬಿಟ್ರು ಗೈಸ್. ನೆಕ್ಸ್ಟ್ ಒಂದು ಫ್ರೂಟ್ಸ್ ಅಂಗಡಿಗೆ ಹೋಗಿ ಕೇಳೋಣ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಫ್ರೂಟ್ಸ್ ಅಂಗಡಿಗೆ ಕುಡ್ದಿರೋ ಥರ ನಡ್ಕೊಂಡು ಹೋದೆ. ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ನೋಡಿದೆ, ಅಲ್ಲೊಬ್ಬ ತಾತನೂ ಕೂಡ ಕೂತಿದ್ರು. ಆಂಟಿ ಏನು ಅನ್ಕೋತಾರೋ ಅಂತ ಗೊತ್ತಿರಲಿಲ್ಲ ನಿಜವಾಗ್ಲೂ. ಹೋಗಿ ಕೇಳಿದೆ, ಹೊಟ್ಟೆ ಹಸಿತೈತೆ ಊಟ ಅಂತ ಕೇಳಿದೆ. ನೋಡಿ ಈಗ ಹೋಗ್ತೀನಿ, ಹೊಟ್ಟೆ ಹಸಿತಿದೆ, ಊಟ ಏನಾದರೂ ಇದ್ದರೆ ಕೊಡಿ ಅಂತ ಕೇಳಿದೆ. ಸೊ ಅದಕ್ಕೆ ಅವರು ಹೌದಾ ಅಂತ ಅಂದು ಏನೂ ಮಾತಾಡಿಲ್ಲ ಗೈಸ್. ಹೋಗಿ ಆ್ಯಪಲ್ ಹುಡುಕ್ತಿದ್ರು ಗೈಸ್, ಯಾವ್ದು ಕೊಡೋದು, ಯಾವ ಫ್ರೂಟ್ ಕೊಡೋದು ಅಂತ. ಆ್ಯಪಲ್ನ ಎತ್ಕೊಂಡ್ರು. ಫಸ್ಟು ಆ್ಯಪಲ್ನ ಎತ್ಕೊಂಡು ಆ ಸ್ಟಿಕ್ಕರ್ ಸಮೇತ ಕಿತ್ತು ಕೊಟ್ಟರು ಗೈಸ್. ಸ್ಟಿಕ್ಕರ್ ಅಲ್ಲಿ ನಾನು ಆಮೇಲೆ ವೀಡಿಯೋದಲ್ಲಿ ಅಂತ ಅಂದೆ, ಶಾಕ್ ಆಗೋದ್ರು ಪಾಪ. ಹೆಂಗ ಅನಿಸ್ತು ನಿಮ್ಗೆ? ಏನೋ ಒಂಥರ ಬೇಜಾರಾಯ್ತು, ಏನೋ ಒಂದ್ ಸ್ವಲ್ಪ ಹುಷಾರಿಲ್ವೇನೋ ಏನೋ ಅಂತ. ಆದ್ರೂ ಕೊಟ್ರಲ್ಲ ನೀವು ದೊಡ್ಡ ಮನುಷ್ಯರು. ನಿಮ್ದು ಇದು ಎಲ್ಲಿ ಬರೋದು, ಲೊಕೇಶನ್ ಬರೋದು? ಇಲ್ಲಿ ಕೋಟೆ ಬರುತ್ತೆ. ಕೋಟೆ ಆಂಜನೇಯ ದೇವಸ್ಥಾನ ಗೈಸ್. ಯಾರಾದ್ರೂ ಚನ್ನಪಣ್ಣ ಬಂದ್ರೆ ಹಣ್ಣು ತಿನ್ಬೇಕು ಅಂದ್ರೆ ಇಲ್ಲೇ ಬನ್ನಿ. ಕೋಟೆ ಪ್ರತಿದಿನ ಇಲ್ಲೇ ಇರ್ತಾರೆ. ಆಪಲ್ ಕೊಡಕ್ ಬಂದ್ರು ಗೈಸ್, ಹೊಟ್ಟೆ ಹಸಿ ಅಂದಿದ್ಕೆ. ಓಕೆ, ನೆಕ್ಸ್ಟ್ ವಿಡಿಯೋ ಹೋಗೋಣ. ಬರ್ತಾ ಗೌತಮ್ ಬ್ರೋ ಸಿಕ್ಕಿದ್ದಾರೆ. ಗೌತಮ್ ಬ್ರೋದು ಚಾನಲ್ ಐತೆ ನೋಡಿ. ಎಲ್ಲ ಉಡುಪಿಲಿ ಇರೋರೇ ನೋಡೋದು ಬ್ರೋ. ಹೇಳಿ ಬ್ರೋ. ಉಡುಪಿ ಅಂದ್ರೆ ಇಲ್ಲಿ ಇರೋದು ಚನ್ನಪಣ್ಣದಲ್ಲೇ, ಬಟ್ ನಾನೆಲ್ಲ ಸ್ಟೇ ಆಗಿರೋದೆಲ್ಲ ಉಡುಪಿ. ಭಿಕ್ಷುಗೊಂದು ವಿಡಿಯೋ ಮಾಡೋದು ಗೈಸ್. ಭಿಕ್ಷುಗೊಂದು ವಿಡಿಯೋ ಮಾಡಕ್ ಹೋಗ್ತಿದ್ದಾರೆ, ಸಪೋರ್ಟ್ ಮಾಡಿ. ಡೈನ್ಲಾಗ್ಸ್ ಅಂತ ಅಂದ್ಬಿಟ್ಟು. ಬ್ರೋ ನಿಮ್ ಹೆಸರು? ಹರ್ಷ ಅಂತ ಬ್ರೋ. ಹರ್ಷ ಬ್ರೋಗೆ ಸಪೋರ್ಟ್. ಡಿಸ್ಟೆನ್ಸ್ ಇಂದ ಫುಲ್ ಎಫರ್ಟ್ಸ್ ಎಲ್ಲ ಹಾಕ್ಬಿಟ್ಟು ರೆಡಿ ಆಗ್ಬಿಟ್ಟು ಹೋಗ್ತಾ ಇದಾರೆ ಬ್ರೋ. ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ. ನೆಕ್ಸ್ಟ್ ಈಗ 3ನೇ ಶಾಪ್ಗೆ ಹೋಗ್ತಾಯಿದ್ದೀನಿ ಗೈಸ್. 3ನೇ ಶಾಪಲ್ಲಿ ಕಬಾಬು ಮತ್ತು ಎಗ್ ರೈಸ್ ಮಾಡ್ತಾರೆ. ಅವರು ಮುಸ್ಲಿಮ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ನನಗೆ ಶಾಕ್ ಆಗಿತ್ತು. ಹೋಗ್ತಾಯಿದ್ದೀನಿ, ನೆಡ್ಕೊಂಡು ಕುಡ್ದಿರೋ ಥರ ಹೋದೆ. ಹೋಗ್ಬಿಟ್ಟು ಮಾತಾಡ್ತೀನಿ, ಏನಂತಾರೆ ಕೇಳಿ. ಅವ್ರು ಹೇಳಿದ್ದೇನಂತ ಅಂದರೆ, ನಾನು ಈಗ ಬಂದಿದ್ದೀನಿ, ಮುಸ್ಲಿಮ್ ಅವರು, ನಾನು ಈಗ ಬಂದಿದ್ದೀನಿ, ಮಾಡ್ತಿದ್ದೀನಿ, ಈಗೆಲ್ಲ ಕೊಡೋಕ್ಕಾಗಲ್ಲ, ಫ್ರೀಯಾಗಿ ಕೊಡೋಕ್ಕಾಗಲ್ಲ, ಕ್ಯಾಶ್ ಇದ್ದರೆ ಕೊಡು, ಹಾಕ್ಕೊಡ್ತೀನಿ ಅಂತ ಅಂದರು. ನಾನು ಅದಕ್ಕೆ ಬ್ರೋ ಕಾಸೆಲ್ಲ ಇಲ್ಲ, ಹಾಗೆ ಇದ್ದರೆ ಹಾಕ್ಕೊಡಿ ಅಂತ ಕೇಳಿದೆ. ಆಗ ಅವ್ರು ಕೇಳಿದ್ದು ಎಲ್ಲಿಂದ ಬಂದಿದ್ಯಾ ಅಂತೆಲ್ಲ ಕೇಳಿದ್ರು.
ನಾನು ಹೇಳಿದೆ, ನಾನು ಇಲ್ಲಿಂದ ಬಂದಿದ್ದೆ, ಹಿಂಗೆ ಯಾರೂ ಇಲ್ಲ, ಬಿಟ್ಬಿಟ್ಟು ಹೋಗಿದ್ದಾರೆ, ನಾನು ಒಬ್ಬನೇ ಇದ್ದೀನಿ ಅಂತ ಹೇಳಿದೆ, ಎಕ್ಸ್ಪ್ಲೇನ್ ಮಾಡಿದೆ. ಆಮೇಲೆ 2 ನಿಮಿಷ ಇದ್ದು ಆಮೇಲೆ ಅವರು ರೈಸ್ ಹಾಕ್ಕೊಡೋಕ್ಕೆ ನನಗೆ ಟ್ರೈ ಮಾಡಿದ್ರು. ಪ್ಲೇಟೆಲ್ಲ ಎತ್ಕೊಂಡು ರೈಸ್ ಹಾಕ್ಕೊಡ್ತಾಯಿದ್ರು. ವಿಡಿಯೋ ಮಾಡ್ತಾ ವಿಡಿಯೋ ಮಾಡ್ತಾ ಇದ್ರಾ? ಹಿಂಗೆ ಲೊಕೇಶನ್ ಹೇಳ್ಬಿಡಿ, ಎಲ್ಲ ಇಲ್ಲೇ ಬರ್ತಾರೆ. ಹೌದಾ? ಏನು ಬೇಡ ನಾನು ಏನು ಪಾಪ ಕಷ್ಟದಲ್ಲಿ ಇರ್ಬೋದು, ಪಾಪ ಕೊಟ್ಟ ಏನ್ ರೈಸ್ಗೆ ಏನು ಪೌಣಿ ಆಗ್ಲಿ ಆಗ್ತಾ ಹೋಗಿ ಏನಪ್ಪ ದೇವ್ರ ಕೊಡೋನು ಅಂತ. ನಮ್ಮಂತವ್ರ ಅಂಗಡಿಯವರು ಕೊಡ್ತಾರ, ದೊಡ್ಡ ಮಾಲಲ್ಲೆಲ್ಲ ಯಾವ ತರ ಕೊಡ್ತಾರ ಅಂತ ವಿಡಿಯೋ ಮಾಡ್ತಾರೆ. ಹೌದಾ? ನಮ್ಗೆ ಏನು ಪಾಪ ಏನೋ ಕಷ್ಟದಲ್ಲಿ ಬಂದಿರ್ಬೋದು, ಬಿಟ್ಬಿಟ್ಟು ಹೋಗಿರ್ಬೋದು, ಪಾಪ ಏನ್ ಊಟ ಕೊಡಕ್ಕೆ ನಮ್ಗೆ ಕಷ್ಟ ಸ್ವಲ್ಪ ಅಂತ ಅದಕ್ಕೆ ಕೊಡ್ತಾರೆ. ನಮ್ಗೆ ಅಷ್ಟು ದೊಡ್ಡ ಗುಣ ಅದು. ಓಕೆ ರೆಡಿ ಆಗಿದ್ರು ಊಟ ಕೊಡಕ್ಕೆ, ರೆಡಿ ಆಗಿದ್ರು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ನಿಮ್ ಹಂಗೆ ಹೇಳ್ಬಿಡಿ ಎಲ್ಲಿ ಬರೋದು. ಏನ್ ಸ್ಪೆಷಲ್ ಏನ್ ನಿಮ್ಮದ್ರಲ್ಲಿ? ಬೆಂಗಳೂರು ಟು ಮೈಸೂರು ಹೋಗೋದು, ಹಂಗೆ ಚನ್ನಪಟ್ಟಣದಲ್ಲಿ ಬಂದು 100% ತಿನ್ಕೋಬೇಕಾಗಿರೋ ಜಾಗ, ಮಿಸ್ ಮಾಡ್ಕೊಂಡ್ಬಿಡಿ ಗೈಸ್. ಬನ್ನಿ, ವಿಸಿಟ್ ಕೊಡಿ. ಇಲ್ಲಿ ಒಂದು ಟೇಸ್ಟ್ ನೋಡಿ, ಹೆಂಗಿದೆ ಅಂತ ಟೇಸ್ಟ್ ನೋಡಿ. ಒಂದ್ಸಲ ಟೇಸ್ಟ್ ನೋಡಿ, ಮತ್ತೆ ಬರಕ್ಕೆ ಇಲ್ಲೇ ಸ್ಟಾರ್ಟ್ ಮಾಡ್ತೀರಾ. ರೈಡ್ ಬರೋರಾಗಿರ್ಬೋದು, ಎಲ್ಲ ಆಗ್ಲಿ ಬನ್ನಿ, ಒಂದ್ಸಲ ವಿಸಿಟ್ ಮಾಡಿ. ದುಡ್ಡಿಲ್ಲ ಅಂತಂದ್ರೆ ಲಿಟ್ರಲಿ ಯಾವ ತರ ಕೊಡ್ತಾರೆ ನೋಡಿ ಬ್ರೋ. ಅಣ್ಣ ಹೇಳ್ದೆ ದುಡ್ಡಿಲ್ಲ ಅಂತ, ಎಲ್ಲಿಯವರು ಏನಂತ ಕೇಳಿದ್ರು, ಆಮೇಲೆ ಎಲ್ಲಿ ಅಂತ ಅಂದ್ಬಿಟ್ಟು ಹಾಕೊಡ್ತೀನಿ ಬನ್ನಿ ಅಂದ್ಬಿಟ್ಟು ರೈಸ್ ಹಾಕೊಟ್ರು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು.